ಅರಣ್ಯಕಾಂಡ ಅಧ್ಯಾಯ 12. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ, ಆರೋನ್, ಮಿರ್ಯಾಮರಿಗೆ, ನೀವು 3 ಮಂದಿಯೂ ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಲಲ್ಲಿ ನಿಂತು ಆರೋನ್, ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ, ದೇವಾ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲ್ಯರು ಪ್ರಯಾಣ ಮಾಡಲಿಲ್ಲ. ತರುವಾಯ ಅವರು ಹಚೇರೋತಿನಿಂದ ಹೊರಟು ಪಾರಾನ್ ಅರಣ್ಯದಲ್ಲಿ ಇಳುಕೊಂಡರು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಅಧ್ಯಯನ ಅರಣ್ಯಕಾಂಡ 12, ದ ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 12. ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ ಬಹಳ ವಿಷಾದಕರವಾದಂಥ ಒಂದು ಅಧ್ಯಯನ. ಯಾಕಂತೇಳಿದರೆ ತಬೇರದಲ್ಲಿ ಕೆಲವರು ಬೆಂಕಿಯಿಂದ ಸತ್ತದ್ದು. ಯಾಕೆ ಬೆಂಕಿಯಿಂದ ಸತ್ತರು? ಬೆಂಕಿಗೂ ಗೊಣಗುಟ್ಟುವಿಕೆಗೂ ಸಂಬಂಧ ಇದೆಯಾ ಎಂಬುದಾಗಿ ನಮ್ಮ ಪ್ರಶ್ನೆ ಬರ್ಬೋದು. ಎಲ್ಲ ಸುಗಮವಾಗಿತ್ತು, ದೇವರ ಸನ್ನಿಧಾನವಿತ್ತು, ಮೇಘಸ್ತಂಭ ಮತ್ತು ದೇವರ ನಡೆಸುವಿಕೆ, ದೇವರ ಒದಗಿಸುವಿಕೆ, ದೇವರ ಸನ್ನಿಧಾನ, ದೇವರ ನಾಯಕರು. ದೇವರು ಅನುದಿನವೂ ತನ್ನ ಮಹಿಮೆಯನ್ನು ಅವರಿಗೆ ತೋರ್ಪಡಿಸ್ತಾ, ದೇವರವರಿಗೆ ಒಳ್ಳೆಯವರಾಗಿ ಅವರನ್ನು ನಡೆಸ್ತಾ ಬಂದಂಥ 50-60 ಸುಮಾರು ಲಕ್ಷ ಜನರು, ದೇವಜನರು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾಗ, ಮತ್ತು ದೇವರ ನಾಯಕನಾದಂಥ ಮೋಶೆ ಕೂಡ ದೇವರಿಗೆ ಪ್ರಾರ್ಥಿಸ್ತಾ, ಯೆಹೋವನೇ ಎದ್ದು ಹೊರಡೋಣವಾಗಲಿ, ಯೆಹೋವನೇ ಇಸ್ರಾಯೇಲರ ಲಕ್ಷಾಂತರ ಕುಟುಂಬಗಳ ಮಧ್ಯದಲ್ಲಿ ತಿರುಗಿ ಬರೋಣವಾಗಲಿ ಎಂಬುದಾಗಿ ಹೇಳ್ತಾ ಹೋಗ್ತಾ ಇದ್ದಾಗ ಇವರು ಗೊಣಗುಟ್ಟಿದರು. ಗೊಣಗುಟ್ಟಿದಾಗ ದುರವಸ್ಥೆ ನಮಗೆ ಪ್ರಾಪ್ತವಾಯಿತೆಂಬುದಾಗಿ ಗೊಣಗುಟ್ಟಿಬಿಟ್ರಂತೆ. ಅವರಿಗೆ ಇನ್ನೂ ದುರವಸ್ಥೆ ಪ್ರಾಪ್ತವಾಗಲಿಲ್ಲ. ಅದು ಊಹಿಸಿಕೊಂಡು ಬಹುಶಃ 11:1 ಆ ರೀತಿಯಾಗಿ ಗೊಣಗುಟ್ಟಿದರು. ಕೆಲವು ಸಾರಿ ನಮ್ಮ ಊಹೆ, ಕಲ್ಪನೆ, ನಾವು ಆ ರೀತಿಯಾಗಿ ಅಂದುಕೊಂಡು ನಕಾರಾತ್ಮಕವಾದ ವಿಚಾರ, ನೆಗೆಟಿವ್ ಥಾಟ್ಸ್ನಿಂದ ನಾವು ಗೊಣಗುಡ್ತೇವೆ. ಇಸ್ರಾಯೇಲರು ಮಾಡಿದ ತಪ್ಪು ಅದೇ ತಬೇರ ಎಂಬುದಾಗಿ ಆ ಸ್ಥಳಕ್ಕೆ ಹೆಸರಾಯಿತು. ಯಾಕಂತೇಳಿದ್ರೆ ಅಲ್ಲಿ
ಬೆಂಕಿ ಉರಿದ ಸ್ಥಳವಾಗಿತ್ತು. ದೇವರ ಕೋಪ, ದೇವರ ಶಿಕ್ಷೆ, ದೇವರ ಶಿಸ್ತು, ದೇವರ ನ್ಯಾಯ ತೀರ್ವಿಕೆ, ನೀತಿವಂತನಾದ ದೇವರು ಶಿಕ್ಷಿಸಬೇಕಲ್ಲ, ಆ ರೀತಿಯಾಗಿ ಶಿಕ್ಷಿಸಿದನು. ಕೆಲವರು ಸತ್ತೋದರು. ಅನಂತರ ನಾವು ನೋಡುವಾಗ ಮೋಶೆಗೂ ಕೂಡ ಬೇಸರ ಆಗಿಬಿಡ್ತೀರಿ. ಯಾಕಂದರೆ ಎಲ್ಲರೂ ಸೇರಿಕೊಂಡು ಸುಮಾರು 50-60 ಲಕ್ಷ ಜನರು ಡೇರೆಗಳ ಮುಂದೆ ನಿಂತ್ಕೊಂಡು ಜೋರಾಗಿ ಗಟ್ಟಿಯಾಗಿ ಅಳುತ್ತಾ ಇದ್ದಾಗ ಮೋಶೆಗೆ ಬೇಸರ ಆಗಿಬಿಟ್ಟು 12 ವಿಷಯಗಳನ್ನು ಮೋಶೆ ಹೇಳಿಬಿಟ್ಟು, ನನಗೆ ಸಾಕಾಯಿತು, ನಿನ್ನ ದಾಸನಾದ ನನಗೆ ಯಾಕೆ ಅಪಕಾರ ಮಾಡಿದೆ. ದೇವರು ಮಾಡಲಿಲ್ಲ, ಆದರೆ ಮೋಶೆ ಕೂಡ ಸ್ವಲ್ಪ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ, ಅಂದರೆ ಇಸ್ರಾಯೇಲ್ರಿಂದ ಗೊಣಗುಟ್ಟು ಅವರಿಂದ ಪ್ರಭಾವಿಸಲ್ಪಟ್ಟು ಅವನು ಕೂಡ ಯಾಕೆ ನನಗೆ ಈ ರೀತಿಯಾಗಿ ಮಾಡಿದೆ, ನಾನೇನು ನಿನ್ನ ದಯೆಗೆ ಪಾತ್ರನಾಗಲಿಲ್ವಾ, ನಾನು ಹೆತ್ತ ತಾಯಿ ಏನು ಇವರನ್ನು ಹೊತ್ಕೊಂಡು ಬರಬೇಕೇನು, ಇವರಿಗೆ ಮಾಂಸ ಬೇಕಂತೆ, ಮಾಂಸ ಕೊಡಲಿಕ್ಕೆ ನನಗೆ ಇಷ್ಟೊಂದು ಜನರಿಗೆ 50-60 ಲಕ್ಷ ಸುಮಾರು, ಅವರಿಗೆ ಹೇಗೆ ತಾನೇ ನಾನು ಕೊಡಲಿ, ನಾನು ಒಬ್ಬನೇ ನನಗೆ ಹೊರುವುದು ನನಗೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಶಕ್ತಿ ಮೀರಿದ ಕೆಲಸ ಇದು. ಜವಾಬ್ದಾರಿಕೆ ನಿಜನೇ, ಮಾನವೀಯವಾಗಿ ನೋಡುವಾಗ ದೊಡ್ಡ ಜವಾಬ್ದಾರಿಕೆ. ಕಡೆಗೆ ಈಗಲೇ ಕೊಂದುಬಿಟ್ರೆ ಮೇಲೂ ನನಗಾಗುವ ದುರವಸ್ಥೆಯನ್ನು ನಾನು ನೋಡಲಾರೆ ಎಂಬುದಾಗಿ ಹೇಳ್ತಾನೆ. ಆದರೆ ಆಶ್ಚರ್ಯ ಏನಂದರೆ, ದೇವರು ಮೋಶೆ ಮೇಲೆ ಕೋಪಗೊಳ್ಳಲಿಲ್ಲ. ಒಂದು ಚಿಕ್ಕ ಮಾತು ಇಸ್ರಾಯೇಲರು ಹೇಳಿದರು, ದೇವರು ಕೋಪ ಮಾಡಿಬಿಟ್ಟು ಅವರಲ್ಲಿ ಅನೇಕರನ್ನು ಅಥವಾ ಕೆಲವರನ್ನು ಸಂಹರಿಸಿದನು. ಆದರೆ ಮೋಶೆ 12 ಮಾತನ್ನು ಹೇಳಿದ್ದಾಗಿಯೂ ಕೂಡ ಮೋಶೆಯನ್ನು ದೇವರು ಸಂಹರಿಸಲಿಲ್ಲ. ಯಾಕಂತೇಳಿದರೆ ಮೋಶೆ ಮಾತು ತಪ್ಪಾಗಿದ್ದರೂ ಅವನ ಆತ್ಮ ತಪ್ಪಾಗಿರಲಿಲ್ಲ. ಇಸ್ರಾಯೇಲರ ಮಾತು ಮತ್ತು ಆತ್ಮ ಎರಡೂ ತಪ್ಪಾಗಿದ್ದರಿಂದ, ಗೊಣಗುಟ್ಟಿದ್ದರಿಂದ ಅವರು ಮನಸ್ಸಿನಲ್ಲಿಯೂ ಗೊಣಗುಟ್ಟಿದ್ರು, ಬಾಯಲ್ಲಿಯೂ ಗೊಣಗುಟ್ಟಿದ್ರು. ಮೋಶೆ ಅಂತೂ ಕೇವಲ ಬಾಯಲ್ಲಿ ಮಾತ್ರ ಗೊಣಗೊಟ್ಟುವ ಹಾಗೆ ಕಾಣಿಸ್ತು, ಆದರೆ ಅವನ ಆತ್ಮ ಸರಿಯಾಗಿದ್ದರಿಂದ ಅವನ ಮಾತು ಸರಿ ಅಂತ ದೇವರು ತಕ್ಕೊಂಡು ಅವನನ್ನು ಶಿಕ್ಷಿಸಲಿಲ್ಲ. ಅದರ ಬದಲು ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟ, ಅವನ ಸಲಹೆಯನ್ನು ತಕ್ಕೊಂಡ ದೇವರು. ಆಶ್ಚರ್ಯ ಅಲ್ವಾ? ಆಗಲಿ, ನಿನಗೆ 70 ಮಂದಿಯನ್ನು ನಾನು ಕೊಡ್ತೇನೆ, ನೀನು ಒಬ್ಬನಾಗಿ ಇರೋದಿಲ್ಲ, ನಿನಗೆ ಅಸಿಸ್ಟೆಂಟ್ ಆಗಿ 70 ಜನ ಹಿರಿಯರನ್ನು ಕೊಡ್ತೇನೆ ಎಂಬುದಾಗಿ ಕೊಟ್ಟು ನಡೆಸಿದನು. ಮತ್ತು ಅದೇ ರೀತಿಯಾಗಿ ದೇವರ ಅನುಗ್ರಹದಿಂದ, ಆಶೀರ್ವಾದದಿಂದ ಅವರಿಗೆ ಊಟ ಸಿಕ್ತು, ನಾನ್ ವೆಜ್ ಸಿಕ್ತು, ಮಾಂಸಾಹಾರಿ ಸಿಕ್ತು. ಆದರೆ ದೇವರ ಒದಗಿಸುವಿಕೆ ದೇವರ ಆಶೀರ್ವಾದ ಅಲ್ವಾ? ಆದರೆ ಗೊಣಗುಟ್ಟಿ ದೇವರಿಂದ ಪಡ್ಕೊಂಡದ್ದರಿಂದ ಆ ಆಶೀರ್ವಾದ ಅವರಿಗೆ ಶಾಪವಾಯಿತು ಅಂತ ಹೇಳ್ಬೋದು. ಅಥವಾ ದೇವರ ಒದಗುವಿಕೆಯೇ ಅವರಿಗೆ ಉರುಲಾಯಿತು, ಅವರಿಗೆ ಸೆರೆ ಆಯಿತು, ಅವರಿಗೆ ಶಿಕ್ಷೆ ಆಯಿತು. ಯಾಕಂತೇಳಿದರೆ ಅವರು ಆ ಮಾಂಸ ಆಹಾರವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗಲೇ, ಅರಣ್ಯಕಾಂಡ 11:33, ನಂಬರ್ಸ್ ಚಾಪ್ಟರ್ 11 ವರ್ಸ್ 33, ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗಲೇ ಅದು ಮುಗಿದು ಹೋಗುವುದರೊಳಗಾಗಿಯೇ ದೇವರ ಶಿಕ್ಷೆ ಅವರ ಮೇಲೆ ಬಂದು ಬಹಳ ಜನರಿಗೆ ಘೋರವ್ಯಾಧಿಯಾಗಿ ಅವರು ಸತ್ತು ಹೋದರು. ಆಶೆ ಪಟ್ಟವರನ್ನು ಅಲ್ಲಿ ಹೂಳಿಟ್ಟದ್ದರಿಂದ ಆ ಒಂದು ಸ್ಥಳಕ್ಕೆ ಹೆಸರು ಕಿಬ್ರೋತ್ ಹತಾವಾ ಎಂಬುದಾಗಿ ಆ ಹೆಸರು ಬಂತು. ಆನಂತರ ಆ ರೀತಿಯಾಗಿ 11ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 12ನೇ ಅಧ್ಯಾಯ ಭಾಳ ಚಿಕ್ಕ ಅಧ್ಯಾಯ, 16 ವಚನಗಳು ಮಾತ್ರ ಇದೆ, ಆದರೆ ಭಾಳ ಪವರ್ಫುಲ್ ಆಗಿ ಇರುವಂಥ ಒಂದು ಅಧ್ಯಾಯ. ಯಾಕಂತೇಳಿದರೆ 12ನೇ ಅಧ್ಯಾಯದಲ್ಲಿ ಮೊದಲು ನಾವು ನೋಡಿದ್ವಿ, ಇಸ್ರಾಯೇಲರು ಭಾಳ ಜನ ಗೊಣಗುಟ್ಟಿದ್ರು. ಅದಾದ ನಂತರ ಮೋಶೆನೇ ಸ್ವಲ್ಪ ಮಟ್ಟಿಗೆ ಗೊಣಗುಟ್ಟುಬಿಟ್ಟ. ಆದರೆ ಈಗ ಗೊಣಗುಟ್ಟಿದವರು ಯಾರಂದರೆ, ಇನ್ನೂ 2 ದೊಡ್ಡ ನಾಯಕರು ಗೊಣಗುಡ್ತಾರೆ. ಯಾರು? ಆರೋನನು ಮತ್ತು ಮಿರ್ಯಾಮಳು. ಮೊದಲನೇ ವಚನ ನಾವು ನೋಡಿಕೊಳ್ಳೋಣ. ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 12 ವರ್ಸ್ 1. ಅರಣ್ಯಕಾಂಡ 12:1. ಮೋಶೆ ಕೂಶ್
ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದು ಪರ್ಸ್ನಲ್ ವಿಷಯ, ವೈಯಕ್ತಿಕ ವಿಷಯ. ಮೋಶೆಗೆ ಅವನ ಜೊತೆ ಸಂಗಾತಿಯನ್ನು ಅವನು ಆಯ್ಕೆ ಮಾಡಿಕೊಂಡ ಕೂಶ್ ದೇಶ. ಅದರ ಹಿನ್ನೆಲೆ ನೋಡಿದರೆ ಆಫ್ರಿಕಾ ದೇಶದ ಬಹುಶಃ ಹೆಂಡತಿ ಸ್ವಲ್ಪ ಕಪ್ಪಾಗಿದ್ದಳು ಏನೋ ಗೊತ್ತಿಲ್ಲ, ಆದರೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದರಿಂದ ಮೋಶೆಯ ಕುಟುಂಬದ ಅಕ್ಕ ಅಣ್ಣ ಇಬ್ಬರಿಗೆ ಅದು ಇಷ್ಟ ಆಗಲಿಲ್ಲ. ಕೆಲವು ಸಾರಿ ಆ ರೀತಿಯಾಗಿ ಒಂದೇ ಕುಟುಂಬದಲ್ಲಿ ಯಾರಾದರೂ ಮದುವೆ ಆದರೆ ಒಂದೇ ಕುಟುಂಬದವರಿಗೆ ಇಷ್ಟ ಇರೋದಿಲ್ಲ, ಕಾರಣಗಳು ಬೇರೆ ಬೇರೆ ಇರ್ಬೋದು. ಇಲ್ಲಿ ಕೂಶ್ ದೇಶ ನಮ್ಮ ದೇಶ ಅಲ್ಲ, ಬೇರೆ ದೇಶದ ಒಂದು ಸ್ತ್ರೀ ಎಂಬುದಾಗಿ ಅವರು ಬೇಸರ ಪಟ್ಕೊಂಡ್ರು. ಅದರ ನಿಮಿತ್ತ, ಅಂದರೆ ಯಾವುದರ ನಿಮಿತ್ತ? ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದರ ನಿಮಿತ್ತ ಮಿರ್ಯಾಮಳು ಆರೋನನು ಮೋಶೆಗೆ ವಿರುದ್ಧವಾಗಿ ಮಾತಾಡಿದರು. ಮಿರ್ಯಾಮಳು ಅಂದರೆ ಆ ಹೆಸರಿನ ಅರ್ಥ ಹಠಮಾರಿ ಎಂಬುದಾಗಿ. ಮಿರ್ಯಾಮಳು ರೆಬಲಿಯಸ್. ಒಂದು ರೀತಿಯಿಂದ ಹೆಸರಿಗೆ ತಕ್ಕಂತೆ ಹಠಮಾರಿನೇ ಆಗಿಬಿಟ್ಲು. ತಮ್ಮ ಮಾಡ್ಕೋಬಾರ್ದಾಗಿತ್ತು, ಯಾಕೆ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಹಠಮಾರಿತನದಿಂದ ಮಿರ್ಯಾಮಳು ಮಾತಾಡಿಬಿಟ್ಲು. ಇಲ್ಲಿ ಆರೋನನ್ನು ಮಿರ್ಯಾಮಳು ಮಾತಾಡಿದ್ರಂತಿಲ್ಲ, ಕ್ರಮ ಗಮನಿಸಿ. ಇಲ್ಲಿ ಮಿರ್ಯಾಮಳು ಮತ್ತು ಆರೋನ. ಹಾಗಾದರೆ ಮುಂದಾಳತ್ವ, ಆ ಗೊಣಗುಟ್ಟುವುದರಲ್ಲಿ, ವಿರುದ್ಧವಾಗಿ ಮಾತನಾಡುವುದರಲ್ಲಿ ಮುಂದಾಳತ್ವವನ್ನು ವಹಿಸಿದ್ದು ಮಿರ್ಯಾಮಳು. ಆರೋನ ಅಂತ ಹೇಳಿದರೆ ಹತ್ತುವವನು, ಪರ್ವತ ಹತ್ತುವವನು, ಮೌಂಟೇನಿಯರ್ ಎಂಬಂಥ ಒಂದು ಅರ್ಥವನ್ನು ಕೊಡುವಂಥ ಹೆಸರು. ಇವರಿಬ್ಬರು ಕೂಡ ಮೋಶೆಗೆ ವಿರುದ್ಧವಾಗಿ ಇಷ್ಟೆಲ್ಲ ಅದ್ಭುತ ಮಾಡಿದರು. ದೇವರು ಮೋಶೆ ಜೊತೆಯಲ್ಲಿ 560 ಸಾರಿ ಮಾತಾಡಿದ್ದಾಗ್ಯೂ ಕೂಡ ಅದಕ್ಕಿಂತಲೂ ನಡುವೆನೇ ಮಾತನಾಡ್ತಾ ಇದನ್ನು ಒಟ್ಟು ಅಷ್ಟೊಂದು ಸಾರಿ ದೇವರು ಮಾತನಾಡಿದನು. ಆದರೆ ದೇವರು ಮಾತನಾಡುವಂಥ ಈ ಭಕ್ತನ ವಿರುದ್ಧವಾಗಿ ಸ್ವಂತದವರು, ಇವರು ನಾಯಕರೇ, ಇವರು ಭಕ್ತಾದಿಗಳೇ, ಇವರು ಆತ್ಮಿಕರೇ, ಇವರು ದೇವಜನರೇ, ಇವರು ನಾಯಕರೇ, ಇವರಿಗೂ ನಾಯಕತ್ವ ಇತ್ತು, ಇವರ ಕೆಳಗೇನೋ ಜನರು ಇದ್ದರು. ಇವರು ಕೂಡ ದೇವರ ಒಂದು ಪ್ರಸನ್ನತೆಯನ್ನು ನೋಡಿದಂಥವರು, ಮೇಘಸ್ತಂಭವನ್ನು ನೋಡಿದಂಥವರು, ಮನ್ನವನ್ನು ಉಂಡಂಥವರು. ಇವರು ಮಾತನಾಡಿದಾಗ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ. ಅವರ ಗೊಣಗುಟ್ಟುವಿಕೆಯ ಸಾರಾಂಶ ಏನಾಗಿತ್ತು ಅಂದರೆ, ದೇವರು ಏನು ಬರೀ ಮೋಶೆ ಜೊತೆಗೆ ಅಷ್ಟೇ ಮಾತಾಡಿದ್ನೇನು, ನಮ್ಮ ಮೂಲಕವೂ ಆತನು ಮಾತನಾಡಲಿಲ್ಲವೇ? ಕೆಲವು ಸಾರಿ ಇವರು ಇದೇನು ತೋರಿಸ್ತದೆ, ಕೆಲವು ಸಾರಿ ದೇವರು ಆರೋನ ಜೊತೆಯಲ್ಲಿ ಕೂಡ ಮಾತಾಡಿದ್ದಾನೆ ಎಂಬುದನ್ನು ಸೂಚಿಸ್ತದೆ. ಆಶ್ಚರ್ಯ ಏನಂದರೆ, ಮಿರ್ಯಾಮಳ ಜೊತೆ ಕೂಡ ದೇವರು ಮಾತನಾಡಿದ್ದಾನೆ. ಅದರ ಆಧಾರ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಒಟ್ಟು ಅವರ ಮಾತಿನಲ್ಲಿ ನೋಡುವಾಗ ನಾವು ದೇವರ ಸ್ವರವನ್ನು ನಾವು ಕೂಡ ಕೇಳಿಸ್ಕೊಂಡಿದ್ವಿ. ಹಾಗಾದರೆ ಏನು? ಈಗ ಕೌಟುಂಬಿಕ ವೈಯಕ್ತಿಕವಾದ ಸಂಬಂಧವನ್ನು ಇವರು ಸೇವೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾದಂಥ ಒಂದು ಸಂಬಂಧ, ತೀರ್ಮಾನ, ನಿರ್ಣಯ, ಕುಟುಂಬ ಜೀವನ ಮೋಶೆಗಾಗಿತ್ತು. ಈಗ ಅದನ್ನು ತಗೊಂಡು ಬಂದು ಸೇವೆಗೆ, ಪ್ರವಾದಿಗೆ ಅವರು ಮಿಕ್ಸ್ ಮಾಡಿ ಮಾತನಾಡ್ತಾ ಇದ್ದಾರೆ. ಅರಣ್ಯಕಾಂಡ 12:3, ನಂಬರ್ಸ್ ಚಾಪ್ಟರ್ 12 ವರ್ಸ್ 3. ಆ ಮೋಶೆ, ಇಂಗ್ಲೀಷ್ ಬೈಬಲ್ನಲ್ಲಿ ಈ ವಚನ ಬ್ರ್ಯಾಕೆಟ್ನಲ್ಲಿ ಕೊಡಲಾಗಿದೆ. ಅಂದರೆ ಇಲ್ಲಿ ಕನ್ನಡದಲ್ಲಿ ಆ ರೀತಿಯಾಗಿ ಬರೆದಿಲ್ಲ, ಬಹುಶಃ ಆ ರೀತಿಯಾಗಿ ಬ್ರ್ಯಾಕೆಟ್ನಲ್ಲಿ ಹಾಕಲಿಕ್ಕೆ. ಅನಂತರ ಈ ಪುಸ್ತಕವನ್ನು ಬರೆದಂಥ ಆ ವ್ಯಕ್ತಿ ಮೋಶೆನೇ. ಅನಂತರ ಕೆಲವು ಈ ಪುಸ್ತಕದಲ್ಲಿ ಟಿಪ್ಪಣಿಯಾಗಿ ಅಥವಾ ಕೊನೆಯದಾಗಿ ನಡುವೆ ಸೇರಿಸಿದಂಥ ಪಂಡಿತರು. ಯಾಕಂದರೆ ಉದಾಹರಣೆಗೆ ಮೋಶೆಯ ಮರಣದ ಬಗ್ಗೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೀವಿ. ಮೋಶೆ ಮರಣ ಹೊಂದುವಾಗ ತನ್ನ ಮರಣದ ಬಗ್ಗೆ ತಾನೇ ಮೋಶೆ ಮರಣ ಹೊಂದಿದನಂತ ಹೇಗೆ ಬರೀತಾನೆ, ಆದ ಕಾರಣ ಅದನ್ನು ಅನಂತರ ಕೆಲವರು ದೈವ ಪ್ರೇರಿತವಾಗಿ ಅದನ್ನು ಬರೆದಿರಬೇಕು ಖಂಡಿತವಾಗಿ. ಆ ರೀತಿಯಾಗಿ ಈ 3ನೇ ವಚನವನ್ನು ಕೂಡ
ಬರೆದಿರಬೇಕೆಂಬಂಥ ಒಂದು ಅಭಿಪ್ರಾಯ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ಮೋಶೆನೇ ತನ್ನ ಬಗ್ಗೆ ತಾನೇ ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯವ ಇದ್ರೂ ಇರ್ಬೋದು. ನೋಡೋಣ 3ನೇ ವಚನ ಅದೇನಂತ ಹೇಳಿದ್ರೆ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ವಾವ್! ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸಿರಿವಂತರು ಯಾರಾದರೂ ಇರ್ಬೋದಾ? ಇರ್ತಾರೆ. ನಮ್ಮ ಭಾರತದಲ್ಲಿ ಅತ್ಯಂತ ಸಿರಿವಂತರು ಐಶ್ವರ್ಯವಂತರು ಯಾರಾದರೂ ಇರ್ಬೋದಾ? ಇದ್ದಾರೆ. ಈ ಲೋಕದಲ್ಲಿ ಅತ್ಯಂತ ಶ್ರೀಮಂತರು ಯಾರಾದರೂ ಇದ್ದಾರಾ? ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಆತ್ಮೀಕರಾಗಿರುವಂಥವರು ಇರಲು ಸಾಧ್ಯವಾ? ಸಾಧ್ಯ. ನಮ್ಮ ಭಾರತದಲ್ಲಿನೇ ಅತ್ಯಂತ ಭಕ್ತಿವಂತರು ಆತ್ಮಿಕರಾಗಿರುವಂಥ ವ್ಯಕ್ತಿ ಈಗಿರ್ಲಿಕ್ಕೆ ಸಾಧ್ಯವಾ? ಸಾಧ್ಯ. ಲೋಕದಲ್ಲಿಯೇ ದೇವರ ದೃಷ್ಟಿಯಲ್ಲಿ ಅತ್ಯಂತ ಭಕ್ತಿವಂತ ವ್ಯಕ್ತಿ ಇದ್ದಾರಾ? ಇದ್ದಾರೆ, ಇರಲು ಸಾಧ್ಯ. ಆದಿಕಾಂಡ 7:1-2 ಕೂಡ ನೋಹನು ಬಗ್ಗೆ ದೇವರು ಹೇಳ್ತಾನೆ, ಈಗಿರುವಂಥ ಜನರಲ್ಲಿ ಅಂದರೆ ಇಡೀ ಲೋಕದಲ್ಲಿ ನೀನೊಬ್ಬನೇ ಭಕ್ತಿವಂತನಂತ ದೇವರು ಹೇಳ್ತಾನೆ. ಆದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಂದರೆ, ಅಂಥ ಭಕ್ತಿವಂತರು ಇದ್ದರೆ ನಾವೇನು ಮಾಡಬೇಕು? ನಾವು ಭಕ್ತಿವಂತರಾಗಿದ್ದರೆ ಅಥವಾ ನಾವು ಭಕ್ತಿವಂತರಾಗ ಬಯಸಿದರೆ ಭಕ್ತಿವಂತರ ಸಹವಾಸವನ್ನು, ಅನ್ಯೋನ್ಯತೆಯನ್ನು, ಅವರಿಂದ ಪ್ರಕಟಣೆಯನ್ನು ನಾವು ಹೊಂದಿಕೊಳ್ಳಬೇಕು. ಸರಿ, ಇಲ್ಲಿ ಭೂಮಿಯಲ್ಲಿನೇ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಮೋಶೆ. ಭಾಳ ದೀನನಾದಂಥ ವ್ಯಕ್ತಿ, ದೀನನು ನಮ್ರನಾದ ವ್ಯಕ್ತಿ ಮೋಶೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಸರಿ, ಆ ರೀತಿಯಾಗಿರುವಾಗ ಏನಾಯಿತು? ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ, ದೇವರು ಕೇಳಿಸ್ಕೊಂಡ್ರು. ಮಿರ್ಯಾಮಳು ಆರೋನು ಮಾತಾಡಿದ ಮಾತನ್ನು ದೇವರು ಕೇಳಿಸ್ಕೊಂಡು ಪಕ್ಕನೆ ಮೋಶೆ, ಆರೋನ್, ಮಿರ್ಯಾಮರಿಗೆ ನೀವು ಮೂವರು ಇಲ್ಲಿ ಬನ್ನಿರಿ, ದೇವದರ್ಶನ ಗುಡಾರಕ್ಕೆ ಬಂದ್ರಿ ಅಂತ ಆಜ್ಞಾಪಿಸಿದಾಗ ಅವರು ಮೂವರು ಬಂದರು. ಬಂದಿದ್ದ ತಕ್ಷಣ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು, ದೇವರು ಭಾಳ ಡಿಗ್ನಿಫೈಡ್ ಆಗಿ, ಗೌರವನೀಯವಾಗಿ, ರಾಜತನದಿಂದ, ಪರಲೋಕದಿಂದ ಇಳಿದು ಬಂದು ದೇವದರ್ಶನ ಗುಡಾರದ ಬಾಗಿಲಲ್ಲಿ ನಿಂತು, ಈಗ ಮೂವರನ್ನು ಕರೆದನು ಮೊದಲು, ಆದರೆ ಈಗ ಇಬ್ಬರನ್ನಷ್ಟೇ ಕರೀತಾರೆ ದೇವರು. ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದು 5ನೇ ವಚನ ಏನಂತ ಹೇಳ್ತಾರೆ? ನನ್ನ ಮಾತನ್ನು ಕೇಳ್ರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಿಂದ ಕಾಣಿಸಿಕೊಳ್ಳುವೇನೆ, ಇಲ್ಲದಿದ್ದರೆ ಕನಸಿನಿಂದ ನಾನು ಮಾತಾಡ್ತೇನೆ. ಆದರೆ ನನ್ನ ಮೋಶೆ ಪ್ರವಾದಿ ಅಲ್ಲ, ಪ್ರವಾದಿನೇ, ಆದರೆ ಪ್ರವಾದಿಗಿಂತಲೂ ದೊಡ್ಡವನು. ಆದ ಕಾರಣ ಪ್ರವಾದಿ ಹತ್ರ ಮಾತಾಡಿದ ಹಾಗೆ ದೇವರು ಮೋಶೆ ಹತ್ರ ಮಾತಾಡಿದೆ. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತ. 12:3 ಅರಣ್ಯಕಾಂಡದಲ್ಲಿ ದೇವರು ಭೂಮಿಯಲ್ಲೆಲ್ಲ ಅವನು ನಮ್ರನಂತಿದೆ. ಇಲ್ಲಿ ದೇವರು ತಾನೇ 6ನೇ ವಚನದಲ್ಲಿ ಹೇಳಿದ ಮಾತು, ದೇವರು ಮೋಶೆ ನಂಬಿಗಸ್ತನು ಎಂಬುದಾಗಿ ದೇವರು ಮೋಶೆ ಬಗ್ಗೆ ಹೇಳ್ತಾನೆ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರವಾದಿ ಹತ್ರ ಗೂಢವಾಗಿ, ಆದರೆ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೇನು. 560 ಟೈಮ್ಸ್ 560 ಬಾರಿ ದೇವರು ಮೋಶೆ ಸಂಗಡ ಮಾತನಾಡುವಾಗ ಹೆಚ್ಚಿನಾಂಶ ಈ ಮಾತುಗಳು ಅದು ಹೇಗಿದ್ದವು? ಪ್ರತ್ಯಕ್ಷವಾಗಿ ಮಾತಾಡಿದನು ಮತ್ತು ಸ್ಪಷ್ಟವಾಗಿ ಮಾತಾಡಿದನು ಎಂಬುದಾಗಿ ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳುವಾಗ ನೀವು ನನ್ನ ಮೋಶೆಯ ವಿರುದ್ಧವಾಗಿ ಮಾತನಾಡಲಿಕ್ಕೆ ನೀವು ಭಯಪಡಬೇಕಾಯಿತು ಅಂತ ಹೇಳಿದಾಗ ಕೊನೆಗೆ ಏನಾಯಿತು? ದೇವರು ಕೋಪಗೊಂಡು ಹೋದನು. ತನ್ನ ಸೇವಕನ ಬಗ್ಗೆ ಈ ಇಬ್ಬರು ಸೇವಕರು ಒಂದು ವೇಳೆ ಸಂಬಂಧಿಕರೇ ಆಗಿರ್ಬೋದು, ಒಂದೇ ಕುಟುಂಬದವರೇ ಆಗಿರ್ಬೋದು. ಮಿರ್ಯಾಮಳು ಮತ್ತು ಆರೋನ್ ಇಬ್ಬರು ಮಾತನಾಡಿದ ಕಡೆಗೆ ಏನಾಯಿತು? ಮಿರ್ಯಾಮಳಿಗೆ ತೊನ್ನು ಹತ್ತಿತು, ಕುಷ್ಠರೋಗಿ ಆಗಿಬಿಟ್ಲು. ಒಂದು ಪ್ರಶ್ನೆ ಬರ್ಬೋದು, ಯಾಕೆ ಆರೋನನ್ನಾಗಲಿಲ್ಲ? ದೇವರು ಬಹುಶಃ ಆರೋನನ್ನು ಮಿರ್ಯಾಮಳನ್ನು 5ನೇ ವಚನದಲ್ಲಿ ಕರೆದು ಮಾತನಾಡ್ತಿರುವಾಗಲೇ ಬಹುಶಃ ಆತನು ಪಶ್ಚಾತ್ತಾಪ ಪಟ್ಟಿರಬೇಕು, ಅಥವಾ
ಇದು ಕೂಡ ಸಾಧ್ಯ. ಈ ಮಾತನ್ನು ಸ್ಟಾರ್ಟ್ ಮಾಡಿದ್ದು ಮೋಶೆಗೆ ವಿರುದ್ಧ ಮಿರ್ಯಾಮಳು, ಆರೋನ್ ಬರೀ ಕೇಳಿಸ್ಕೊಂಡಿದ್ದಂತ ಕಾಣ್ತದೆ. ಆದ ಕಾರಣ ಆರೋನ್ನಿಗೆ ಏನು ಆಗಲಿಲ್ಲ. ತಕ್ಷಣ ಆರೋನ ಮೋಶೆಗೆ ಬೇಡಿಕೊಳ್ತಾನೆ, ಅಯ್ಯ ನಾವು ವಿವೇಕ ಇಲ್ಲದೆ ನಡ್ಕೊಂಡಿದ್ವಿ, ನಮ್ಮನ್ನು ಕ್ಷಮಿಸು. ಆದ ಕಾರಣ ಈ ರೀತಿಯಾಗಿ ಆಕೆಗೆ ಆಗದಂತೆ ನೀನು ಸಹಾಯ ಮಾಡಂತ ಹೇಳ್ಬಿಟ್ಟು ಕೇಳಿಕೊಂಡಾಗ ಕೊನೆಗೆ ಏನಾಯಿತು, ದೇವರು ಆ ಒಂದು ಮನವಿಯನ್ನು ಕೇಳಿಕೊಳ್ತಾನೆ. ಮೋಶೆ ತನ್ನ ಸಹೋದರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಆದರೂ ಕೂಡ ಇಸ್ರಾಯೇಲ್ 7 ದಿವಸ ನಿಲ್ಲಬೇಕಾಯಿತು. ಅರಣ್ಯಕಾಂಡ 12ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. And Miriam and Aaron spake against Moses because of the Ethiopian woman whom he had married, for he had married an Ethiopian woman. And they said, Hath the Lord indeed spoken only by Moses? Hath he not spoken also by us? And the Lord heard it. Now the man Moses was very meek, above all the men which were upon the face of the earth. And the Lord spake suddenly unto Moses and unto Aaron and unto Miriam, Come out, ye three, unto the tabernacle of the congregation. And they three came out. And the Lord came down in the pillar of the cloud, and stood in the door of the tabernacle, and called Aaron and Miriam, and they both came forth. And he said, Hear now my words. If there be a prophet among you, I the Lord will make myself known unto him in a vision, and will speak unto him in a dream. My servant Moses is not so, who is faithful in all mine house. With him will I speak mouth to mouth, even apparently, and not in dark speeches. And the similitude of the Lord shall he behold. Wherefore then were ye not afraid to speak against my servant Moses? And the anger of the Lord was kindled against them, and he departed. And the cloud departed from off the tabernacle, and behold, Miriam became leprous, white as snow. And Aaron looked upon Miriam, and behold, she was leprous. And Aaron said unto Moses, Alas, my Lord, I beseech thee, lay not this sin upon us, wherein we have done foolishly, and wherein we have sinned. Let her not be as one dead, of whom the flesh is half consumed, when he cometh out of his mother's womb. And Moses cried unto the Lord, saying, Heal her now, O God, I beseech thee. And the Lord said unto Moses, If her father had but spit in her face, should she not be ashamed 7 days? Let her be shut out from the camp 7 days, and after that let her be received in again. And Miriam was shut out from the camp 7 days, and the people journeyed not till Miriam was brought in again. And afterward the people removed from Hazeroth, and pitched in the wilderness of Paran.